ಆ ಮಗುವನ್ನ ಮಾತನಾಡಿಸ್ಲಿಕ್ಕೆ ಅವರ ಕುಟುಂಬ ಸದಸ್ಯರು ಹಿತೈಷಿಗಳು ಅಲ್ಲದೆ ಬೇರೆಡೆಯಿಂದ ಜನ ಬರ್ತಾ ಇದ್ದಾರೆ. ಮೈಸೂರಿನಿಂದ ಒಬ್ಬ ವ್ಯಕ್ತಿಯು ಸಹ ನಿನ್ನೆ ರಾತ್ರಿ ಅಷ್ಟೇ ಹೊರಟು ಬಂದಿದ್ದಾರೆ. ಅವರು ಏನ್ ಹೇಳ್ತಾರೆ ಆ ಮಗುವಿನ ಬಗ್ಗೆ ಅಂತಕ್ಕಂಥದ್ದನ್ನ ಕೇಳೋಣ. ಮೊದಲೇದಾಗಿ ಆ ಮಗು ಸರ್, ಈಗ ಸಾತ್ವಿಕ್ ನಿಮಗೆ ಗುರುತು ಪರಿಚಯ ಅಥವಾ ಬಂಧುಗಳ ಅಥವಾ ನೀವು ಮಾತಾಡಿಸ್ಲಿಕ್ಕೆ ಬಂದಿದ್ದರೋ ಯಾವ ರೀತಿ ಸರ್? ಇಲ್ಲ, ಸಾತ್ವಿಕ್ ಮತ್ತು ಅವ್ರ ತಂದೆಯವರು ಯಾರು ಪರಿಚಯ ಇಲ್ಲ. ನಾವು ಟಿ ವಿಯಲ್ಲಿ ನೋಡಿದ್ದೀವಿ ಈ ಥರ ಒಂದು ಮಗು ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನಲ್ಲಿ ಇಂಥ ಲಚ್ಚನ ಗ್ರಾಮದಲ್ಲಿ ಮಗು ಬೋರಲ್ಲಿ ಬಿದ್ದೋಗಿದೆ. ಆ ಮಗುವನ್ನು ತೆಗಿಲಿಕ್ಕೆ ಶತಾಯಗತ ಭಾಳ ಶ್ರಮ ಪಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ನಾವು ಆ ಸಂದರ್ಭದಲ್ಲಿ ನಾವು ಮಗು ಕಾಪಾಡಬೇಕು ನಮ್ಮ ಪ್ರಾರ್ಥನೆ ಬೇಡ್ಕೊಂಡ್ವಿ. ಮಗು ಬದುಕು ಬಂದರೆ ಖಂಡಿತ ಮಗು ನೋಡಕ್ಕೆ ಬರ್ತೀನಿ, ದೇವರೇ ನೀವು ಮಗುನ ಕಾಪಾಡ್ತೀರಿ ನೀವು ಅಂತೇಳಿ ನಂಬಿಕೆ ಇತ್ತು ನಮಗೆ. ಹಾಗಾಗಿ ಮಗು ನೋಡಕ್ಕೆ ಬಂದಿದ್ದೀನಿ. ನಾನು ಮೈಸೂರಿಂದ ಬಂದಿದ್ದೀನಿ. ನನ್ನ ಹೆಸರು ಶ್ರೀನಿವಾಸ್ಲು ಅಂತ. ನಾನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ರಿಟೈರ್ಡ್ ಆಗಿದ್ದೀನಿ 2 ವರ್ಷದಿಂದ ಮೈಸೂರಲ್ಲಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬೋರ್ವೆಲ್ಗಳಲ್ಲಿ ಮಗು ಬೀಳೋದು ಆ ಮಗು ಬದುಕದೇನೆ ಎಲ್ಲಿನೂ ಇತ್ತೀಚಿನ ದಿನಗಳಲ್ಲಿ ನಾವು ಬದುಕಿದ್ದು ನೋಡಲಿಲ್ಲ. ಆದರೆ ಈ ಮಗು ಸಾತ್ವಿಕ್ ಅನ್ನೋ ಮಗು ಸಾವನ್ನು ಗೆದ್ದು ಬಂದಿದೆ. ಮುಂದೊಂದು ದಿನದಲ್ಲಿ ಈ ಮಗು ಒಳ್ಳೆ ಪೊಸಿಷನ್ಗೆ ಬರುತ್ತೆ ನಂಬಿಕೆ ಇದೆ. ಆ ಮಗುವನ್ನ ಮಾತನಾಡಿಸ್ಲಿಕ್ಕೆ ಅವರ ಕುಟುಂಬ ಸದಸ್ಯರು ಹಿತೈಷಿಗಳು ಅಲ್ಲದೆ ಬೇರೆಡೆಯಿಂದ ಜನ ಬರ್ತಾ ಇದ್ದಾರೆ. ಮೈಸೂರಿನಿಂದ ಒಬ್ಬ ವ್ಯಕ್ತಿಯು ಸಹ ನಿನ್ನೆ ರಾತ್ರಿ ಅಷ್ಟೇ ಹೊರಟು ಬಂದಿದ್ದಾರೆ. ಅವರು ಏನ್ ಹೇಳ್ತಾರೆ ಆ ಮಗುವಿನ ಬಗ್ಗೆ ಅಂತಕ್ಕಂಥದ್ದನ್ನ ಕೇಳೋಣ. ಮೊದಲೇದಾಗಿ ಆ ಮಗು ಸರ್, ಈಗ ಸಾತ್ವಿಕ್ ನಿಮಗೆ ಗುರುತು ಪರಿಚಯ ಅಥವಾ ಬಂಧುಗಳ ಅಥವಾ ನೀವು ಮಾತಾಡಿಸ್ಲಿಕ್ಕೆ ಬಂದಿದ್ದರೋ ಯಾವ ರೀತಿ ಸರ್? ಇಲ್ಲ, ಸಾತ್ವಿಕ್ ಮತ್ತು ಅವ್ರ ತಂದೆಯವರು ಯಾರು ಪರಿಚಯ ಇಲ್ಲ. ನಾವು ಟಿ ವಿಯಲ್ಲಿ ನೋಡಿದ್ದೀವಿ ಈ ಥರ ಒಂದು ಮಗು ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನಲ್ಲಿ ಇಂಥ ಲಚ್ಚನ ಗ್ರಾಮದಲ್ಲಿ ಮಗು ಬೋರಲ್ಲಿ ಬಿದ್ದೋಗಿದೆ. ಆ ಮಗುವನ್ನು ತೆಗಿಲಿಕ್ಕೆ ಶತಾಯಗತ ಭಾಳ ಶ್ರಮ ಪಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ನಾವು ಆ ಸಂದರ್ಭದಲ್ಲಿ ನಾವು ಮಗು ಕಾಪಾಡಬೇಕು ನಮ್ಮ ಪ್ರಾರ್ಥನೆ ಬೇಡ್ಕೊಂಡ್ವಿ. ಮಗು ಬದುಕು ಬಂದರೆ ಖಂಡಿತ ಮಗು ನೋಡಕ್ಕೆ ಬರ್ತೀನಿ, ದೇವರೇ ನೀವು ಮಗುನ ಕಾಪಾಡ್ತೀರಿ ನೀವು ಅಂತೇಳಿ ನಂಬಿಕೆ ಇತ್ತು ನಮಗೆ. ಹಾಗಾಗಿ ಮಗು ನೋಡಕ್ಕೆ ಬಂದಿದ್ದೀನಿ. ನಾನು ಮೈಸೂರಿಂದ ಬಂದಿದ್ದೀನಿ. ನನ್ನ ಹೆಸರು ಶ್ರೀನಿವಾಸ್ಲು ಅಂತ. ನಾನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ರಿಟೈರ್ಡ್ ಆಗಿದ್ದೀನಿ 2 ವರ್ಷದಿಂದ ಮೈಸೂರಲ್ಲಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬೋರ್ವೆಲ್ಗಳಲ್ಲಿ ಮಗು ಬೀಳೋದು ಆ ಮಗು ಬದುಕದೇನೆ ಎಲ್ಲಿನೂ ಇತ್ತೀಚಿನ ದಿನಗಳಲ್ಲಿ ನಾವು ಬದುಕಿದ್ದು ನೋಡಲಿಲ್ಲ. ಆದರೆ ಈ ಮಗು ಸಾತ್ವಿಕ್ ಅನ್ನೋ ಮಗು ಸಾವನ್ನು ಗೆದ್ದು ಬಂದಿದೆ. ಮುಂದೊಂದು ದಿನದಲ್ಲಿ ಈ ಮಗು ಒಳ್ಳೆ ಪೊಸಿಷನ್ಗೆ ಬರುತ್ತೆ ನಂಬಿಕೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.